ನಾವು RSS ಅವರ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದ ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನ್ ಅನ್ನ ನಾವು ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಪ್ರಿಯಾಂಕರ್ಗೆ ಮಾತಾಡ್ಬಿಟ್ರೆ ಬ್ಯಾನ್ ಆಗ್ಬಿಡತ್ತಂತ, ಇವ್ರು ತೆಗೆದು ಬಿಟ್ರಂತ. ಏನ್ ನಿಮ್ದು ಧರ್ಮನ, ನಿಮ್ ಕರ್ಟಿಸಿ ಅನ್ಕೊಂಡಿದ್ದೀರಾ? ಯು ಕುಡ್ ನಾಟ್ ಫೇಸ್ ಇಟ್ ಇನ್ ದಿ ಕೋರ್ಟ್. ಯು ಆರ್ ಅನೇಬಲ್ ಟು ಆನ್ಸರ್ ಇಟ್. ಅದನ್ನ ವೈ ದ ಬ್ಯಾನ್ ಅನ್ನಕ್ಕೆ ಸುಮ್ಮನೆ ಬಿಡ್ತೀರಲ್ರಿ ರೈಲನ್ನ. ನಾವು ಅಧಿಕಾರಕ್ಕೆ ಬಂದರೆ RSS ಬ್ಯಾನ್ ಮಾಡ್ತೀವಿ ಬಂದರೆ ಫಸ್ಟ್ ಪಾಯಿಂಟ್ ಇವತ್ತಿರೋ ಪರಿಸ್ಥಿತಿ. ಓಕೆ, ಬರ್ಬೋದು, ಹೇಳಕ್ ಬರಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ಬರಬಾರ್ದು ಅಂತ ನಾವು ಹೇಳಕ್ಕಾಗಲ್ಲ. ಬರ್ಬೋದೇನೋ ಮಾಡಿಬಿಡೋದು, ಮಾಡಿ ನೋಡೋಣ. ಆಗ ಅದೇನಾಗುತ್ತೆ, ದೇರ್ ವಿಲ್ ಬಿ ಎ ಕೋರ್ಟ್, ಇಟ್ ವಿಲ್ ಡಿಸೈಡ್ ಆನ್ ವಾಟ್ ಗ್ರೌಂಡ್. ಫಾರ್ ಎಕ್ಸಾಂಪಲ್, ಈಗ ನಾಳೆ ಪ್ರತಾಪ್ ಸಿಂಹ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಮೈಸೂರಲ್ಲಿ. ಕಾಂಗ್ರೆಸ್ ಅನ್ನು ಬ್ಯಾನ್ ಮಾಡಬೇಕು ದೇಶದಲ್ಲಿ. ಯಾಕೆ ಕಾಂಗ್ರೆಸ್ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದ್ದಾರೆ? ಯಾಕೆ? ಈ 2 ಪದಗಳನ್ನು ಅಂಬೇಡ್ಕರ್ ಮನಸ್ಸಿನಲ್ಲಿ ಇಲ್ಲದಿದ್ದರೂ ತೋರಿಸಿ.